ನಮ್ಮ ಮೈಸೂರಿಗೆ ಅಂತ ಬಂದರೆ ಪ್ಯಾಲೇಸ್ ಇದೆ, ಚಾಮುಂಡಿ ಬೆಟ್ಟ ಇದೆ, ಮೈಸೂರಲ್ಲಿ ಸಿಕ್ಕಾಪಟ್ಟೆ ಪ್ಲೇಸ್ಗಳಿದೆ, KRS ಡ್ಯಾಮ್ ಇದೆ. ಆದರೆ ವಾಟರ್ ಫಾಲ್ಸ್ ಅಂತ ತುಂಬ ಕಡಿಮೆ. ಬಲ್ಮುರಿ ಇದೆ, ಬಲ್ಮುರಿಲಿ ಇವಾಗ ಏನಾಗಿದೆ ತುಂಬ ಜನ ಹೋಗಿ 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 ಹಾಳು ಮಾಡಿಬಿಟ್ಟಿದ್ದಾರೆ. ಆದರೆ ಇನ್ನೊಂದು ಯಾರಿಗೂ ತುಂಬ ಜನಗಳಿಗೆ ಗೊತ್ತಿಲ್ಲದಿರುವಂಥ ಒಂದು ಒಳ್ಳೆ ಪ್ಲೇಸ್ ಹೇಳ್ತೀನಿ ನೋಡಿ. ಏನಂತ ಹೇಳಿದ್ರೆ ನಮ್ಮ ಹೊಸಳ್ಳಿ ಇದು. ಈ ಕಡೆಗೆ ಹೋದರೆ ಹೊಸಳ್ಳಿಯಿಂದ ಡೆಡ್ ಆಪೋಸಿಟ್ ಇದೆ ಕಾರೇಕುರ ಅಂತ, ಇಲ್ಲಿ ಒಂದು ವಾಟರ್ ಪ್ಲೇಸ್ ಇದೆ. ಇದನ್ನು ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಬರೋರು ಬನ್ನಿ, ಎಂಜಾಯ್ ಮಾಡಿ, ಚೆನ್ನಾಗಿ ತಿನ್ನಿ. ನೀವು ತಿಂದಿದ್ದನ್ನು ಮಿಕ್ಕಿರೋದನ್ನ ವಾಪಸ್ ತಗೊಂಡೋಗಿ ಅಲ್ಲೇ ಹಾಕಬೇಡಿ. ಮತ್ತು ಹುಡುಗರುಗಳು ಬನ್ನಿ, ಸ್ವಿಮ್ಮಿಂಗ್ ಮಾಡಿ, ಎಂಜಾಯ್ ಮಾಡಿ. ಆದರೆ ದಯವಿಟ್ಟು ಎಣ್ಣೆ ಗಿಣ್ಣೆ ಕುಡ್ಕೊಂಡು ಬಾಟ್ಲಿಗಿಟ್ಟೆಲ್ಲ ಅಲ್ಲೇ ಹಾಕಿ ನಾಶ ಮಾಡೋಕ್ಕಂತೂ ಹೋಗ್ಬೇಡಿ. ಇನ್ನೇನು ಬೇಸಿಗೆ ಹತ್ರ ಬಂದ್ಬಿಡ್ತು. ಬೇಸಿಗೆ ಹತ್ರ ಬಂದ ತಕ್ಷಣ ಎಲ್ಲರಿಗೂ ಮೈಯಲ್ಲೆಲ್ಲ ಕುದೀತಾ ಇರುತ್ತೆ. ಬಿಸಿಲು, ಕಾವು, ಸ್ನಾನ ಮಾಡಬೇಕು. ಅದೇ ತಣ್ಣೀರು ಮನೇಲಿ ಜಗ್ ತಗೊಂಡು ಉಯ್ಕೊಳ್ಳೋದಲ್ಲ. ಒಳ್ಳೆ ವಾಟರ್ ಇರುವಂಥ ಪ್ಲೇಸ್ಗಳು ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಮೈಸೂರು ಸುತ್ತಮುತ್ತ ಸುಮಾರು ಒಂದು 10-15 ಕಿಲೋಮೀಟ್ರ್ ಒಳಗಡೆ ಯಾವ್ದಾದ್ರು ಒಂದು ಒಳ್ಳೆ ವಾಟರ್ ಫಾಲ್ಸ್ ಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಾಟರ್ ಫಾಲ್ಸ್ಗೆ ಹೋಗಿ ಆಟ ಆಡೋಣ ಕಣೋ ಮಚ್ಚ ಅಂತ ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಾಟರ್ ಪ್ಲೇಸ್ನ ನಾನು ತೋರಿಸ್ತಾ ಇರೋದಂತೂ ಸಖತ್ತಾಗಿದೆ. ಯಾಕಂದರೆ ಅಂತಹ ಪ್ಲೇಸ್ ಇದು. ಕಾರೇಕುರ ಅಂತ ತುಂಬ ಜನಗಳಿಗೆ ಮೈಸೂರಲ್ಲಿ ಅಕ್ಕಪಕ್ಕ ಇರೋರಿಗೆ ಗೊತ್ತು. ಮೈಸೂರು ಟು ಶ್ರೀರಂಗಪಟ್ಟಣ ಪಾಲಹಳ್ಳಿ ರೂಟಿಂದ ಬರ್ತಾ ಇರೋಂಥ ಟೈಮಲ್ಲಿ ಹೊಸಳ್ಳಿ ಆಪೋಸಿಟೇ ಕಾರೇಕುರ ಅಂತ ಒಂದು ಆರ್ಚ್ ಸಿಗುತ್ತೆ. ಅದರಿಂದ ಒಳಗಡೆ ಒಂದು 2-3 ಕಿಲೋಮೀಟರ್ಸ್ ದೂರ ಮುಂದೆ ಬರಬೇಕು. ಕಾರೇಕುರ ಊರೊಳಗಡೆ ಎಂಟ್ರಿ ಆಗಿ ಇಲ್ಲಿ ಲೆಫ್ಟ್ ತಗೊಬೇಕು. ಇದು ಸ್ಕೂಲ್ ಮನೆ ಹತ್ರ ಲೆಫ್ಟು. ಇಲ್ಲಿಂದ ಮೇನ್ ರೋಡ್ ಹೆಂಗೆ ಹೋಗ್ಬಿಡುತ್ತೆ ಹಂಗೆ ಹೋಗ್ಬಿಡಿ. ಹೆಂಗೆ ಕರ್ಕೋಗುತ್ತೆ ಹಂಗೆ ಹೋಗಿ ಇಲ್ಲೊಂದು ಲೆಫ್ಟು. ಯಾರೋ ಲವರ್ಸ್ಗಳು ಬೇರೆ ಆಲೆ ಓಡಾಡ್ತವ್ರೆ. ಒಬ್ಬೊಬ್ಬೊಬ್ಬೊಬ್ಬ ನಮ್ಮ ಲವರ್ಸ್ಗಳಿಗೆ ಜಾಗ ಸಿಗೋದೆ ಸಾಕು, ಕಾಯ್ತಾ ಇರ್ತಾರೆ. ಈ ಮಣ್ಣು ರೋಡಲ್ಲಿ ಸ್ವಲ್ಪ ದೂರ ಮುಂದೆ ಬಂದರೆ ಇಲ್ಲೊಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ. ಇದು ಏನಕ್ಕೆ ಬ್ರಿಡ್ಜ್ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿಂದ ಇನ್ನೂ ತುಂಬ ದೂರ ಹೋಗ್ಬೇಕು ಅನಿಸುತ್ತೆ ಹೋಗ್ಬೇಕಾಗಿರುವಂಥ ಪ್ಲೇಸ್ಗೆ. ಇಲ್ಲಿಂದನೇ ಸಖತ್ ವ್ಯೂ ಇದೆಯಪ್ಪ, ಹಂಗಿದೆ ಪ್ಲೇಸು. ಹಿಂಗೆ ಹೊಂಟಾಗದ ಬೇಡ, ಇಲ್ಲೇನೋ ಕೆಲಸ ಮಾಡ್ತಾವ್ರೆ. ಹೋದ್ರೆ ಈ ಹೆದ್ದಾರಿಲಿ ಹೋಗ್ಬೇಕು. ಯಾಕಂದರೆ ಆನೆ ನಡೆದಿದ್ದೆ ದಾರಿ ಇಲ್ಲ ಅಂದರೂ ನಾವೇ ದಾರಿ ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು. ಏನಕ್ಕೆ ಹೇಳಿ, ನಾನು ತಗೊಂಡಿರೋದು ನನ್ನ ಹತ್ರ ಇರೋದು ಆಫ್ ರೋಡ್ ಬೇಕು. ಅದಕ್ಕೆ ಇಷ್ಟೊಂದು ಜನ ಬರ್ತಾವ್ರೆ. ಆಗಲೇ ಅಷ್ಟೊಂದು ಫೇಮಸ್ ಆಗ್ಬಿಡ್ತಾ ಇಲ್ಲ, ಅಷ್ಟೊಂದು ಓಡಾಡ್ತಾ ಇದ್ದಾರೆ. ಏನೇನೇನೇನೋ ಮಾಡ್ತಾವ್ರಿ ಇಲ್ಲಿ ಅಕ್ಕಪಕ್ಕ. ಮಾವಿನ ತೋಟ, ನಮ್ಮ ಮಾವಿನ ತೋಟ ಅಲ್ಲ, ಮಾವಿನ ತೋಟ ಅಂತ ಇದೇ ನಾನು ಹೇಳಿದ್ದು ಪ್ಲೇಸು. ತುಂಬ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಅಬ್ಬಬ್ಬಬ್ಬಬ್ಬಬ್ಬ ಸಖತ್ತಾಗೈತೆ ಪ್ಲೇಸು. ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಒಂದು ಫಾಲೋ ಮಾಡಿ ನೋಡಿ. ಬಂಡೆನೇ ಕುಸ್ಕೊಂಡು ಬಿದ್ದೋಗ್ಬಿಟ್ಟೈತೆ. ಬರೋರು ಹುಷಾರಾಗಿ ಬನ್ನಿ, ಹೋಗ್ಬಿಡ್ತೀರ. ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನನಗೂ ಒಂದು ಗಿಲ್ಟ್ ಇರುತ್ತೆ, ನನ್ನ ವಿಡಿಯೋ ನೋಡ್ಕೊಂಡು ಬಂದು ಹೋದ್ರಂತ. ಹೆಂಗೈತಣ್ಣ ಪ್ಲೇಸು? ಚೆನ್ನಾಯ್ತಾ? ಸೂಪರ್, ವೆರಿ ಗುಡ್. ಹೌದು, ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ದಯವಿಟ್ಟು ಕೊಳೆ ಮಾಡ್ಕೊಬೇಡಿ. ಕೊಳೆ ಅಂತೀನಿ, ಗಲೀಜು ಮಾಡಬೇಡಿ. ಅಬ್ಬಬ್ಬಬ್ಬ ಏನು ಫೋರ್ಸ್ ಐತೆ. ಎಲ್ಲೂ ಗುಂಡಿ ಏನಿಲ್ಲ ತಾನೇ? ವೆರಿ ಗುಡ್. ಯಾಕಂದ್ರೆ ರೀಚ್ ಬರೋಲ್ಲ ನನಗೆ. ಪಾರ್ಟಿ ಮಾಡಿದ್ಮೇಲೆ ಬಾಟ್ಲು ತೊಗೊಂಡೋಗ್ಬೇಕು, ಇಲ್ಲಾಂದ್ರೆ ಏನು ಮಾಡ್ತಾರೆ, ಪ್ಲೇಸ್ ಬ್ಯಾನ್ ಮಾಡಿಬಿಡ್ತಾರೆ. ಕ್ಯಾಮ್ರಾನಾಗಿಲ್ಲ. ಹಾಂ, ಓಕೆ. ವೇರ್ ಆರ್ ಯು ಫ್ರಮ್? ಬ್ಯಾಂಗ್ಳೂರ್, ವೆರಿ ಗುಡ್. ಕನ್ನಡ? ಎಸ್, ವೆರಿ ಗುಡ್. ಇಂಥ ಪ್ಲೇಸು ಮೈಸೂರಲ್ಲಿ ಇದೆ ಅಂತ ತುಂಬ ಜನಗಳಿಗೆ ಗೊತ್ತಿಲ್ಲ. ಒಂಥರ ಸಖತ್ತಾಗಿದೆ. ಬನ್ನಿ, ದಯವಿಟ್ಟು ಎಂಜಾಯ್ ಮಾಡಿ, ಏನಾದರೂ ಮಾಡಿ, ಹಾಳು ಮಾಡಬೇಡಿ. ಬಾಟ್ಲು ತರೋರು ಬರೋಕ್ಕೆ ಹೋಗಬೇಡಿ. ಬಂದು ಇಲ್ಲೆಲ್ಲ ಹೊಡೆದಾಕಕ್ಕೆ ಹೋಗಬೇಡಿ. ದಯವಿಟ್ಟು ಇಂಥ ಒಳ್ಳೆಯ ಪ್ಲೇಸ್ನ ದಯವಿಟ್ಟು ನಮ್ಮ ಪೀಳಿಗೆಗೆ ಅಥವಾ ನಮ್ಮ ಜನಗಳಿಗೆ ಕೊಡಿಸೋವಂಥ ಪ್ರಯತ್ನ ಮಾಡೋಣ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಹೊಡೆದಾಕಿ ಬ್ಯಾನ್ ಮಾಡಿಸೋವಂಥ ಪ್ರಯತ್ನ ಮಾಡಬೇಡಿ. ತುಂಬ ಸ್ಕಿಡ್ ಆಗ್ತಾಯಿದೆ. ಆ್ಯಕ್ಚುಲಿ ರಿಯಲಾಗಿ ಹೇಳ್ತೀನಿ, ನನಗೆ ಸ್ವಿಮ್ಮಿಂಗ್ ಬರಲ್ಲ, ಸರಿನಾ? ಸ್ವಿಮ್ಮಿಂಗ್ ಅಂತೂ ಬರಲ್ಲ ನನಗೆ. ಆದ್ರೂ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ನನಗೆ ತುಂಬ ಜನಗಳಿಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಜಾಗನ ನಾನು ಎಲ್ಲರಿಗೂ ತೋರಿಸ್ಕೊಡ್ಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ರಿಯಲಿ ಅಮೇಝಿಂಗ್. ಯಾವುದೋ ಸ್ವಿಟ್ಜರ್ಲ್ಯಾಂಡ್ ಥರ ಇದೆ ಇದು. ಸೀರಿಯಸ್ ಆಗಿ ಕೆಳಗಡೆ ಏನಿದೆ ಅಂತ ಕಾಣಿಸ್ತಾ ಇದೆ, ಆ ಥರ ಇದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಇದೀನಾ, ಮೈಸೂರಲ್ಲಿ ಇದೀನಾ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬಾ, ಇಂತಿಂಥ ಪ್ಲೇಸ್ಗಳು ಎಲ್ಲಿದ್ದೋ ಗುರು. ಈ ಪ್ಲೇಸ್ ನೋಡಿದ್ಮೇಲೆ ಕೊಡಗು, ಕೂರ್ಗು ಎಲ್ಲ ಬಿಟ್ಬಿಡಿ. ನಮ್ಮ ಮೈಸೂರಲ್ಲಿ ಇಂತಿಂಥ ಪ್ಲೇಸ್ಗಳೈತೆ. ಇನ್ನು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಇಂಥ ಪ್ಲೇಸ್ಗಳಿರೋದು. ಬಟ್ ಸಾಕಾಗೈತೆ. ವಾಟ್ರ್ ಅಂತೂ ತುಂಬ ಕ್ಲೀನಾಗಿದೆ. ನಮ್ಮ ಕಾವೇರಿ ರಿವರ್ದಿದು ವಾಟರು.
ಇಂಥ ಪ್ಲೇಸ್ನ ನಾನು ನಿಮಗೆ ತೋರಿಸ್ತಾ ಇರೋದಕ್ಕೆ ಒಂದು ಸಬ್ಸ್ಕ್ರೈಬು, ಒಂದು ಫಾಲೋ, ಹಂಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾರ ಜೊತೆ ಹೋಗಬೇಕು, ಯಾವ ಫ್ರೆಂಡ್ ಜೊತೆ ಹೋಗಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ. ನೀರು ಯಾವ ಮಟ್ಟಕ್ಕೆ ಕ್ಲೀನ್ ಇದೆ ಅಂದರೆ ನೋಡಿ, ನಾನು ಕಾಲು ವೀಡಿಯೋದಲ್ಲಿ ಕಾಣಿಸ್ತಾ ಇದೆ, ಅಂದರೆ ಅಷ್ಟು ಕ್ಲಿಯರ್ ಆಗಿದೆ ವಾಟ್ರು. ನೋಡಿ ಯಾವ ಥರ ಸ್ವಿಮ್ಮಿಂಗ್ ಮಾಡ್ಕೊಂಡು ಇವ್ರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾಯಿದ್ದಾರೆ. ಇವರು ಸ್ವಿಮ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ, ಸ್ವಲ್ಪ ಡೀಪ್ ಇದೆ ಅಂತ ಆ ಕಡೆ ಅನ್ಸೋ, ಕೆಲವೊಂದು ಕಡೆ ಹಳ್ಳಗಳೇ ಇರುತ್ತೆ. ಬಿಳಿ ಬ್ರೋ ಗೈಸ್, ದಯವಿಟ್ಟು ಇಂಥ ಮಿಸ್ಟ್ರಿಯಸ್ ಪ್ಲೇಸು, ಇಂಥ ಒಳ್ಳೆ ಪ್ಲೇಸು, ಇಂಥ ಸ್ವಿಟ್ಜರ್ಲ್ಯಾಂಡ್ ಥರ ಇರುವಂಥ ಪ್ಲೇಸ್ನ ನಿಮಗೆ ತೋರಿಸ್ತಾ ಇರೋದಕ್ಕೆ ನೀವು ನನ್ನ ಫಾಲೋ ಮಾಡಲೇಬೇಕು. ಎಂತೆಂಥವ್ರಿಗೂ ಫಾಲೋ ಮಾಡ್ತೀರಾ, ಹುಚ್ಚುಚ್ಚರಂಗೆ ಜಗಳ ಆಡ್ಕೊಂತ ಇರೋರು, ಹುಚ್ಚುಚ್ಚರಂಗೆ ಹಾಡು ಹೇಳೋರು, ಹುಚ್ಚುಚ್ಚರಂಗೆ ಕಾಮಿಡಿ ಗಿಮಿಡಿ ಕಿರ್ಚಾಡ್ಕೊಂಡು ಏನೇನೋ ಮಾತಾಡೋರು, ಎಂತೆಂಥವ್ರನ್ನೋ ಇದು ಮಾಡ್ತಾರೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ನ, ಒಬ್ಬ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋ ಅಂಥವ್ರು ಏನಕ್ಕೆ ಫಾಲೋ ಮಾಡಲ್ಲ? ಕಷ್ಟಪಟ್ಟು ಏನಾದರೂ ಮಾಡ್ತಾ ಇರ್ತೀವಿ ನಾವು. ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು, ನಾನು ಎಲೆಕ್ಟ್ರಾನಿಕ್ ಫೋನ್ ಇರ್ಬೋದು, ಗೋಪ್ರೋ ಇರ್ಬೋದು, ನಾನೆಲ್ಲ ತಗೊಂಡು ನಾನು ನೀರೊಳಗಡೆ ನಡ್ಕೊಂಡು ಇಲ್ಲಿ ತನಕ ಏನಕ್ಕೆ ಬಂದಿದ್ದೀನಿ? ನಿಮಗೋಸ್ಕರ, ನಮ್ಮ ಜನಗಳಿಗೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಮ್ಮ ಜನಗಳು ಬರಲಿ, ನಮ್ಮ ಮೈಸೂರಿನ ಏನು ಮಾಡೋಣ, ಟೂರಿಸಮ್ನ ಇನ್ನೂ ಸ್ವಲ್ಪ ಹೆಚ್ಚು ಮಾಡೋಣ ಅಂತ ಬರ್ತಾಯಿದ್ವಿ. ಇಷ್ಟೊಂದು ಮಾಡ್ತಾಯಿದ್ದೀವಿ ನಾವು, ಕರ್ನಾಟಕನ ದೊಡ್ಡ ಮಟ್ಟಕ್ಕೆ ಇದು ಮಾಡೋಣ ಅಂತ. ದಯವಿಟ್ಟು ನಿಮ್ಮ ಒಂದು ಫಾಲೋ, ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಶೇರು ನಮಗೆ ಇನ್ನೂ ಸ್ಫೂರ್ತಿ ನೀಡುತ್ತೆ. ಇಂಥ ವಾಟ್ರ್ ಪ್ಲೇಸ್ನ ಬಂದು ವಿಸಿಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಬರಬೇಕಾ ಬೇಡವಾ ಅಂತ. ಬಂದರೆ ಏನೇನು ರಿಸ್ಕ್ ಇರುತ್ತೆ ಅಂತ ಕೂಡ ಹೇಳ್ತೀನಿ. ಕೊನೆ ತನಕ ನಾನು ವೀಡಿಯೋನ ನೋಡಿ. ಇಂಥ ಒಂದು ಒಳ್ಳೆ ಪ್ಲೇಸ್ಗೆ ತೋರಿಸ್ತಾ ಇರೋದಕ್ಕೆ ಒಂದೇ ಒಂದು ಫಾಲೋ ಮಾಡಿ ನಿಮ್ಮಿಂದ ಆದರೆ, ಇಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹುಡುಗರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾವ್ರೆ, ಫ್ಯಾಮಿಲಿ ಗಿಮ್ಮೆಲ್ಲ ಕರ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಕೆಲವರು. ಆದರೆ ನಮಗೆ ಫ್ಯಾಮಿಲಿ ಎಲ್ಲೆಲ್ಲೋ ಇದ್ದಾರೆ.